ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ನಿಸಾನ್ ಮ್ಯಾಗ್ನೈಟ್ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ಟಾಪ್ ಆ್ಯಂಡ್ ವೇರಿಯಂಟ್ ಅಲ್ಲ, ಟಾಪ್ ಆ್ಯಂಡ್ಗಿನ ಒಂದು ವೇರಿಯಂಟ್ ಬಿಲೋ ಟೆಕ್ನಾ ವೇರಿಯಂಟ್ ಅಂತ. ಆ್ಯಂಡ್ ಈ ಕಾರ್ನ ರಿವ್ಯೂ ಮಾಡೋಕ್ಕೆ ನಾಗರಬಾವಿ ಔಟರ್ ರಿಂಗ್ ರೋಡಲ್ಲಿ ಇರುವಂತಹ ಜುಬಿಲೆಂಟ್ ನಿಸಾನ್ ಶೋರೂಮ್ಗೆ ಬಂದಿದ್ದೀನಿ. ನೀವ್ಯಾವುದು ನಿಸಾನ್ ಕಾರ್ನ ಬುಕ್ ಮಾಡಬೇಕು ಅಥವಾ ಮ್ಯಾಗ್ನೈಟೇ ಬುಕ್ ಮಾಡಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಮ್ಯಾಗ್ನೈಟ್ನ ರಿವ್ಯೂ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ನಾನು, ಬಿಕಾಸ್ ಕಾರ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ನಿಸಾನ್ ಅವ್ರು ಏನೇನೆಲ್ಲ ಈ ಕಾರಿಗೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ರಿವ್ಯೂ ಮಾಡೋಣ ಅಂತ ಮಾಡ್ತಾ ಇರೋದು. ಸುಮ್ಮನೆ ಓವರ್ವ್ಯೂ ಕೊಡೋಕ್ಕಿಂತ ಪ್ರಾಪರ್ ರಿವ್ಯೂ ಮಾಡೋದೇ ಬೆಸ್ಟ್ ಅಂತ ಅನ್ನಿಸ್ತು, ಹಾಗಾಗಿನೇ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆ್ಯಂಡ್ ಕಾರ್ ನೋಡಿದ ತಕ್ಷಣ ಆ್ಯಕ್ಚುಲಿ ಅಂತ ಏನು ಮೇಜರ್ ಅಪ್ಗ್ರೇಡ್ ಇಲ್ಲ ಅಂತ ಅನ್ಸುತ್ತೆ ನಿಮಗೆ, ಬಟ್ ಇದರಲ್ಲಿ ಒಂದಿಷ್ಟು ಚೇಂಜಸ್ ಎಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ ನಿಸಾನ್ ಅವರು. ಒಂಥರ ಪ್ರಾಕ್ಟಿಕಲ್ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಜರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತಂದರೆ ಔಟ್ ಗೋಯಿಂಗ್ ನಿಸಾನ್ ಏನಿತ್ತು ಅಂದರೆ ಪ್ರೀ ಫೇಸ್ ಲಿಫ್ಟೆಡ್ ಮ್ಯಾಗ್ನೆಟ್ ಏನಿತ್ತು ಅದರದ್ದೇ ಸೇಮ್ ಪ್ರೈಸಿಂಗ್ ಇದೆ. 5.99 lakhs ಇವಾಗ ಫೇಸ್ ಲಿಫ್ಟೆಡ್ ಮಾಡಲು ಕೊಟ್ಟಿರೋದು. ಬಟ್ ಕ್ಯಾಚ್ ಏನು ಅಂತ ಅಂದರೆ ಫಸ್ಟ್ 10,000 ಡೆಲಿವರೀಸ್ ಕಾರ್ಗಳಿಗೆ ಮಾತ್ರ ಈ ಇಂಟ್ರೊಡಕ್ಟರಿ ಪ್ರೈಸಿಂಗ್ ಅನ್ವಯ ಆಗುವಂಥದ್ದು. ಪೋಸ್ಟ್ 10,000 ಮೇಲೆ ಕಾರ್ ಪ್ರೈಸು ಹೈಕ್ ಆಗುತ್ತೆ. ಸೊ ಆದಷ್ಟು ಬೇಗ ಮ್ಯಾಗ್ನೈಟ್ನ ಬುಕ್ ಮಾಡಿ ನೀವು ತೊಗೋಬೇಕು ಅನ್ನೋ ಪ್ಲ್ಯಾನ್ಸಲ್ಲಿ ಏನಾದ್ರು ಇದ್ದರೆ. ಸೊ ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಮುಂದ್ಗಡೆ ನೋಡ್ತಿರ್ಬೋದು ಆ್ಯಕ್ಚುಲಿ ಮುಂಚೆಗಿನ ಇನ್ನೊಂದು ಸ್ವಲ್ಪ ಶಾರ್ಪರ್ ಆಗಿದೆ. ಆ್ಯಕ್ಚುಲಿ ಹೆಡ್ಲ್ಯಾಂಪ್ ಯೂನಿಟು LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ, ಸಿಂಗಲ್ ಪ್ರೊಜೆಕ್ಟರೇ ಕೊಟ್ಟಿದ್ದಾರೆ ಲೋ ಬೀಮ್ ಮತ್ತು ಹೈ ಬೀಮ್ಗೆ. ಆ್ಯಂಡ್ ಇಂಡಿಕೇಟರ್ ಸ್ಟ್ರಿಪ್ ಕೂಡ ಕೊಟ್ಟಿರೋಂಥದ್ದು ನೋಡ್ತಿರ್ಬೋದು ನೀವು. ಆ್ಯಂಡ್ ಗ್ರಿಲ್ ಆ್ಯಕ್ಚುಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಕಂಪೇರ್ ಟು ದ ಹಳೆ ಮ್ಯಾಗ್ನೈಟು. ಆ್ಯಂಡ್ ನಿಸಾನ್ ಲೋಗೋ ಕೂಡ ಕೊಟ್ಟಿದ್ದಾರೆ, ಕೆಳಗಡೆ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫಾಗ್ ಲ್ಯಾಂಪ್ ಆ್ಯಕ್ಚುಲಿ ತುಂಬ ಲೋಯರಲ್ಲಿ ಪ್ಲೇಸ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್, ಬಿಕಾಸ್ ಥ್ರೋ ಬೇಕಾಗಿರೋದೇ ಲೋಯರ್ಗೆ, ಅಷ್ಟು ಕೆಳಗೆ ಪ್ಲೇಸ್ ಮಾಡಿರೋದು ದಟ್ಸ್ ಅ ಗುಡ್ ಥಿಂಗ್. ಆ್ಯಕ್ಚುಲಿ ಇವಾಗಿನ ಎಷ್ಟೋ ಮಾಡರ್ನ್ ಕಾರ್ಸ್ಗಳಲ್ಲಿ ಫಾಗ್ ಲ್ಯಾಂಪೇ ರಿಮೂವ್ ಮಾಡಿಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ನಿಸಾನ್ ಅವರು ಫಾಗ್ ಲ್ಯಾಂಪ್ ಕೊಡ್ತಾ ಇರೋದು ದಟ್ಸ್ ಅ ಗುಡ್ ಥಿಂಗ್. ಇಲ್ಲಿ ಬಂದು ಕಾರ್ ಫ್ರಂಟ್ ಹಿಂಗೆ ಕೊಟ್ಟಿದ್ದಾರೆ. ಕಾರ್ಡಿನ DRL ಬಂದು ಇಲ್ಲಿ ಕೊಟ್ಟಿದ್ದಾರೆ, ಸೇಮ್ ಹಳೆ ಮ್ಯಾಗ್ನೆಟ್ ಏನಿತ್ತು ಅದೇ ಥರನೇ ಎಲ್ ಶೇಪ್ DRL ಕೊಟ್ಟಿದ್ದಾರೆ. ಬಟ್ ಈ ಗ್ರಿಲ್ಲಲ್ಲಿ ಇದೊಂದು ಕ್ರೋಮ್ ಫಿನಿಶ್ ಆ್ಯಡ್ ಮಾಡಿರೋಂಥದ್ದು ನೋಡ್ತಿರ್ಬೋದು ಬಂದು ಈ ಕಡೆ ಕೂಡ. ಸೊ ಇಷ್ಟೆಲ್ಲ ಮಾಡಿರೋದು ಆ್ಯಕ್ಚುಲಿ ಮುಂದುಗಡೆಯಿಂದ ಸ್ವಲ್ಪ ಸ್ಪೋರ್ಟಿ ಲುಕ್ ಮತ್ತು ಅಗ್ರೆಸಿವ್ ಲುಕ್ ಬಂದಿದೆ ಅಂತಲೇ ಹೇಳ್ತಿರ್ಬೋದು ನಿಸಾನ್ ಮ್ಯಾಗ್ನೈಟ್ಗೆ. ಆ್ಯಂಡ್ ಡೈಮೆನ್ಷನ್ಸ್ ಅಂತ ತೊಗೊಂಡ್ರೆ 3.4 ಮೀಟರ್ಸ್ ಲೆಂತು, 1.7 ಮೀಟರ್ಸ್ ಬಿಡ್ತು, 1.5 ಮೀಟರ್ಸ್ ಹೈಟು. ಆ್ಯಂಡ್ ವೀಲ್ ಬೇಸ್ 2.5 ಮೀಟರ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 205 mm ಇದೆ. ಆ್ಯಂಡ್ ಟರ್ನಿಂಗ್ ರೇಡಿಯಸ್ಸು ಸೆಗ್ಮೆಂಟಲ್ಲೇ ಕಂಪೇರ್ ಮಾಡಿದ್ರೆ ಇಟ್ಸ್ ಹ್ಯಾವಿಂಗ್ ಶಾರ್ಟೆಸ್ಟ್ ಟರ್ನಿಂಗ್ ರೇಡಿಯಸ್ 5 ಮೀಟರ್ಸ್ ಕೊಟ್ಟಿದ್ದಾರೆ ಎಕ್ಸಾಕ್ಟಾಗಿ. ಆ್ಯಂಡ್ ಅಲಾಯ್ ವೀಲ್ ಕೂಡ ಆ್ಯಕ್ಚುಲಿ ಸೈಡಿಂದ ಮೇಜರ್ ಚೇಂಜ್ ಅಂತ ಹೇಳ್ಬೋದು. ಕಂಪ್ಯಾರಿಟಿವ್ಲಿ ಹಳೆದಕ್ಕಿಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಾರೆ ಅಲಾಯ್ ವೀಲ್ ಡಿಸೈನು. ಆ್ಯಂಡ್ ಸೈಜ್ ಬಂದು ನೋಡ್ತಿರ್ಬೋದು ಇಲ್ಲಿ ಕೊಟ್ಟಿದ್ದಾರೆ 195/60 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಮುಂದುಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಇದು ಬಂದು ಕಾರಿನ ಫ್ರಂಟ್ ಸಸ್ಪೆನ್ಷನ್ಗೆ ಆ್ಯಕ್ಚುಲಿ ಸ್ವಲ್ಪ ಸ್ಟಿಫ್ನೆಸ್ನ ಆ್ಯಡ್ ಮಾಡಿದ್ದಾರೆ, ಬಿಕಾಸ್ ಕಾರ್ನರಿಂಗ್ ಆಗಿರ್ಬೋದು, ಹೈ ಸ್ಪೀಡ್ ಸ್ಟೆಬಿಲಿಟಿ ಆಗಿರ್ಬೋದು, ಅಥವಾ ಯಾವುದಂತ ರಫ್ ಟೆರೆನ್ಸ್ ಆಗಿರ್ಬೋದು, ಎಲ್ಲನೂ ಪ್ರಾಪರಾಗಿ ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಸ್ಟಿಫ್ನೆಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಥ್ರೂಔಟ್ ದ ಬಾಡಿ ಕ್ಲೈಡಿಂಗ್ ಕೂಡ ರನ್ ಆಗೋದು ನೋಡ್ಬೋದು SUV ಸ್ಟ್ಯಾನ್ಸ್ಗೆ. ಆ್ಯಂಡ್ ಸೈಡಲ್ಲಿ ನಿಸಾನ್ ಮ್ಯಾಗ್ನೆಟ್ ಅಂತಲೂ ಕೊಟ್ಟಿದ್ದಾರೆ. ಆ್ಯಂಡ್ 360 ಕ್ಯಾಮ್ರಾ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ತಿರ್ಬೋದು ಸೈಡ್ ಕ್ಯಾಮ್ರಾಲಿ. ಆ್ಯಂಡ್ ಇಂಡಿಕೇಟರ್ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ ಮಿರರ್ಗೆ. ಆ್ಯಂಡ್ A ಪಿಲ್ಲರ್ನ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ B ಪಿಲ್ಲರ್ ಮಾಮೂಲಿ ಮ್ಯಾಟ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ, ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಟ್ರಿ ಏನಾದ್ರು ಡೌನ್ ಆಯಿತು ಅಂದರೆ ಕೀದು ಮ್ಯಾನ್ಯುವಲಿ ಇನ್ನಾಗಕ್ಕೆ ಇಲ್ಲಿ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕೊಟ್ಟಿರೋಂಥದ್ದು ನೋಡ್ತಿರ್ಬೋದು ಲೈಕ್ ಒಂದು ಪ್ರೀಮಿಯಮ್ ಅಪೀಲ್ಗೆ. ಆ್ಯಂಡ್ ಇಲ್ಲಿ ಟ್ಯಾಂಕ್ನ ಈ ಕಡೆ ಪ್ಲೇಸ್ ಮಾಡಿದ್ದಾರೆ. ಬೇರೆ ಕಾರ್ಸ್ಗಳಲ್ಲಿ ನೀವು ಆ ಕಡೆ ನೋಡ್ತೀರಿ, ಬಟ್ ಇದರಲ್ಲಿ ಈ ಕಡೆ ಕೊಟ್ಟಿದ್ದಾರೆ. 40 ಲೀಟರ್ಸ್ ಏನೋ ಬರುತ್ತೆ ಟ್ಯಾಂಕ್ ಕೆಪಾಸಿಟಿ. ಆ್ಯಂಡ್ ಟೈಲ್ ಲ್ಯಾಂಪ್ ಕೂಡ ಆ್ಯಕ್ಚುಲಿ ಸ್ವಲ್ಪ ರಿವೈಸ್ ಮಾಡಿದ್ದಾರೆ. ಏನು ನೋಡ್ತಾ ಇದ್ದೀರಾ ನೀವು ರೆಡ್ ಕಲರು, ಇದು ಟೈಲ್ ಲ್ಯಾಂಪ್ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದು ಬ್ರೇಕ್ ಲ್ಯಾಂಪು. ಸೊ ಟೈಲ್ ಲ್ಯಾಂಪು ಮತ್ತು ಬ್ರೇಕ್ ಲ್ಯಾಂಪ್ ಎರಡೂ ಕೂಡ LED ಕೊಟ್ಟಿದ್ದಾರೆ. ಬಟ್ ಇಂಡಿಕೇಟರ್ ಮತ್ತು ರಿವರ್ಸ್ ಲ್ಯಾಂಪ್ ಎರಡೂ ಕೂಡ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ವೈಪರು ಡಿಫಾಗರ್ ಎರಡೂ ಬರುತ್ತೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಷರ್ ಇಲ್ಲಿ ಬರುತ್ತೆ. ಆ್ಯಂಡ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಪಾಯ್ಲರ್ ಕೂಡ ಎಕ್ಸ್ಟೆಂಡೆಡ್ ವೇಲ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ನಿಸಾನ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಮ್ಯಾಗ್ನೆಟ್ ಕೂಡ ಬೋಲ್ಡಾಗಿ ಕೊಟ್ಟಿದ್ದಾರೆ. ಆ್ಯಂಡ್ CVT ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಅದ್ರದ್ದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಇದು ಟರ್ಬೋ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಬಂಪರಲ್ಲಿ ಇಲ್ಲಿ 2, 3 ಟೋಟಲಾಗಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಕ್ಯಾಮ್ರಾ ಇಲ್ಲಿ ಅಂತಂದರೆ ಆ್ಯಕ್ಚುಲಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ನೋಡಿ ಆ್ಯಕ್ಚುಲಿ ರಿವರ್ಸ್ ಕ್ಯಾಮ್ರಾ. ಆ್ಯಂಡ್ ಬೂಟ್ ಓಪನ್ ಮಾಡಿದ್ರೆ 336 ಲೀಟರ್ಸ್ ಬರುತ್ತೆ. ಬಟ್ ಎರಡೂ ಫೋಲ್ಡ್ ಮಾಡಿದ್ರೆ ಸೀಟ್ಸ್ನ 690 ಲೀಟರ್ಸ್ ಏನೋ ಆಗುತ್ತೆ. ಸೊ ದಟ್ಸ್ ಅ ಮ್ಯಾಸಿವ್ ಬೂಟ್ ಅಂತ ಹೇಳ್ಬೋದು. ಇಟ್ಸ್ ವೇ ಪ್ರಾಕ್ಟಿಕಲ್ ಅಂತ ಅನ್ಬೋದು. 60-40 ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಬರೀ 4 ಜನ ಇದ್ದೀರಾ, ಲಗೇಜ್ ಜಾಸ್ತಿ ಇದೆ ಅಂತಂದರೆ 40 ರೇಷಿಯೋ ಫೋಲ್ಡ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಲಗೇಜ್ ಕೂಡ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಕೋಟುಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಒಂದು ಕೋಟುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇರ್ ಟೈರ್ ನೋಡಿದ್ರೆ ಆ್ಯಕ್ಚುಲಿ ಇಲ್ಲಿ ಬರುತ್ತೆ. ಇಟ್ಸ್ ಅ ಸ್ಮಾಲರ್ ಸೈಜ್ ಟೈರ್ ಸ್ನೇಹಿತರೆ. 165 ಸೆಕ್ಷನ್ ಏನೋ ಬರುತ್ತೆ ಆ್ಯಕ್ಚುಲಿ ಟೈರು. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬೂಟಲ್ಲಿ ನಿಮಗೆ ಲಗೇಜ್ ಏನಾದ್ರು ಕ್ಯಾರಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಅಂತ ಅನಿಸಿದ್ರೆ ಯು ಕ್ಯಾನ್ ಕ್ಯಾರಿ ದ ಲಗೇಜ್ ಹಿಯರ್ ಗೈಸ್, ಬಿಕಾಸ್ ರೂಫ್ ರೈಲ್ ಬಂದು ಫಂಕ್ಷನಲ್ ರೂಫ್ ರೈಲ್ ಕೊಟ್ಟಿದ್ದಾರೆ. ಅಪ್ ಟು 50 kg ಲೋಡ್ ತೊಗೊಳುತ್ತೆ ಇದು. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ರೂಫ್ ಕೂಡ ಆ್ಯಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ, ಬಿಕಾಸ್ ಇಟ್ಸ್ ಅ ಡ್ಯುಯಲ್ ಟೋನ್ ವೇರಿಯಂಟ್. ಆ್ಯಂಡ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಹಿಂದ್ಗಡೆ ಕ್ವಾರ್ಟರ್ ಗ್ಲಾಸ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್ ನೋಡ್ತಿರ್ಬೋದು ಆ್ಯಕ್ಚುಲಿ ಸೈಡ್ ಪ್ರೊಫೈಲಲ್ಲಿ ಈ ಥರ ಕಾಣುತ್ತೆ. ಓವರಾಲ್ ಡಿಸೈನ್ ಅಂತ ತೊಗೊಂಡ್ರೆ ಮ್ಯಾಗ್ನೈಟ್ ಮುಂಚೆಗಿನ ತುಂಬ ಸ್ಪೋರ್ಟಿಯಾಗಿದೆ. ಆ್ಯಂಡ್ ತುಂಬ ನೀಟಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಪ್ರೀಮಿಯಮ್ ಆಗಿದೆ. ಎಸ್ಪೆಷಲಿ ಈ ಕಲರ್ ಇದೆಯಲ್ಲ, ಇದು ಮಾತ್ರ ಸೈಕಾಗಿದೆ. 7 ಸಿಂಗಲ್ ಟೋನಿಗೆ ಬರುತ್ತೆ ಮತ್ತು 5 ಡ್ಯುಯಲ್ ಟೋನಿಗೆ ಕೊಟ್ಟಿದ್ದಾರೆ ಕಲರು. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್, ಕೋ ಡ್ರೈವರ್ ಸೈಡ್ ಕೂಡ ಕೊಟ್ಟಿದ್ದಾರೆ.
ಈ ಆರೆಂಜು ಮತ್ತು ಅಲ್ಲಿ ಒಂದು ರೆಡ್ ನಿಂತಿದೆ ನೋಡಿ, ನಿಮಗೆ ಕಾಣ್ತಿದೆ ಅಂತ ಅನ್ಕೋತೀನಿ. ಇವೆರಡು ಕಲರು ಮಾತ್ರ ಹೆವಿ ವೈಬ್ರೆಂಟ್ ಕಲರ್ ಅಂತ ಹೇಳ್ಬೋದು. ಸಖತ್ ಪ್ರೀಮಿಯಂ ಮೊಬೈಲ್ ಕೊಡುತ್ತೆ ಮತ್ತು ತುಂಬ ಅಟ್ರಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಕ್ಯಾಮ್ರಾ ಕೊಟ್ಟಿರುವಂಥದ್ದು ನೋಡ್ಬೋದು, ಸೈಡ್ ಕ್ಯಾಮ್ರಾ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿರೋವಂಥದ್ದು. ಆ್ಯಂಡ್ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕಿ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಇಲ್ಲೂ ಕೂಡ ಲೆದರ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ, ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾಟ್ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಇಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಸೀಟ್ ನೋಡ್ತಿರ್ಬೋದು ಇಲ್ಲ ಕಂಪ್ಲೀಟ್ ಪ್ಯಾಟ್ರನ್ ಯಾವ ಥರ ಇದೆ ಅಂತ ಅನ್ನೋದು. ಇಲ್ಲೂ ಕೂಡ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಒಂಥರ ಸೀಟ್ದು ಏನು ಹೇಳ್ತಾರೆ ಪ್ಯಾಟ್ರನ್, ಡಿಸೈನ್ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಮಧ್ಯೆ ಪ್ಯಾಸೆಂಜರ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿಗಡೆ ಕೂತಿರೋ ಸೀಟ್ ಬೆಲ್ಟ್ ವೇರ್ ಮಾಡಿಲ್ಲ ಅಂದರೂ ಸ್ಟಿಲ್ ಆ ವಾರ್ನಿಂಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ತೋರಿಸುತ್ತೆ. ಈ ಕಾರ್ ತುಂಬ ಪ್ರಾಕ್ಟಿಕಲ್ ಅಂತ ಹೇಳಿದೆ, ಯಾಕೆಂದರೆ ನೋಡ್ತಿರ್ಬೋದು ಈ ಸೀಟ್ನ ಕಂಪ್ಲೀಟಾಗಿ ಹಿಂದಿಗೆ ತಳ್ಳಿದ್ದೀನಿ. ಬಟ್ ಸ್ಟಿಲ್ ನೀ ಸ್ಪೇಸ್ ನೋಡಿ ಆ್ಯಕ್ಚುಲಿ ಎಷ್ಟಿದೆ ಅಂತ. ಇವನ್ ಲೆಗ್ ಸ್ಪೇಸ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇಲ್ಲಿ ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೀಟ್ ಪಾಕೆಟ್ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಕೂಡ ಇದೆ. ಆ್ಯಂಡ್ ಅದನ್ನ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು, ಬೇಸಿಕ್ಲಿ ಸರ್ಕ್ಯುಲೇಷನಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಕೆಳಗಡೆ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಆಲ್ಮೋಸ್ಟ್ ಕಂಪ್ಲೀಟಾಗಿ ಫ್ಲಾಟ್ ಇದೆ. ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ ಲೆಗ್ ಸ್ಪೇಸ್ ಅಂತ ಏನು ಇಶ್ಯೂ ಆಗಲ್ಲ. ಆ್ಯಂಡ್ ಹೆಡ್ರೂಮ್ ನೋಡ್ತಿರ್ಬೋದು ಆ್ಯಕ್ಚುಲಿ ಇಷ್ಟಿದೆ. ಸೊ 6 ಫೀಟ್ ಪ್ಯಾಸೆಂಜರ್ಗೂ ಕೂಡ ಅಂತ ಏನು ಹೆಡ್ ಇಶ್ಯೂ ಆಗಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲೂ ಕೂಡ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಇಲ್ಲೊಂದು ಕೋಟು ಕೊಟ್ಟಿದ್ದಾರೆ. ಆ್ಯಂಡ್ ರಿಯರ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಈ ಕಡೆ ಕೂಡ ಹ್ಯಾಂಡಲ್ ಆ್ಯಂಡ್ ಕೋಟು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಕೂಡ ಇದೆ, ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಸೀಟ್ ಅಂತ ಏನು ಹಾರ್ಡರ್ ಸೈಡ್ ಇಲ್ಲ, ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸ್ವಲ್ಪ ಕುಷನ್ಟಾಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಂಗ್ ಜರ್ನೀಸ್ ಕಂಫರ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರಲ್ಲ, ಬಟ್ 6 ಇಯರ್ ಬ್ಯಾಗ್ ಕೊಟ್ಟಿರೋದ್ರಿಂದ ಕರ್ಟನ್ ಇಯರ್ ಬ್ಯಾಗಿಗೆ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಕಾರಿನ ಕೀ ಬಗ್ಗೆ ಮಾತಾಡಬೇಕು ಅಂತಂದರೆ ಕೀ ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಈ ಥರ ಇದೆ ಕೀ, ಮೇಲ್ಗಡೆ ನಿಸ್ಸಾನ್ ಲೋಗೋ ಬರುತ್ತೆ. ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಹೋಲ್ಡ್ ಫಂಕ್ಷನಿಗೆ ಕೊಟ್ಟಿದ್ದಾರೆ. ರಿಮೋಟ್ಲಿ ಈ ಕಾರ್ನ ಸ್ಟಾರ್ಟ್ ಕೂಡ ಮಾಡ್ಬೋದು. ಅಂದರೆ 60 ಮೀಟರ್ ರೇಡಿಯಸಲ್ಲಿ ನೀವು ಎಲ್ಲೇ ಹಿಡ್ಕೊಂಡ್ರು ನೀವು ಬಟನ್ನ, ಕಾರ್ ರಿಮೋಟ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಕೀಯಲ್ಲಿ ಇನ್ನೊಂದು ಯುನೀಕ್ ಫೀಚರ್ ಬರುತ್ತೆ, ವಾಕ್ ಅವೇ ಲಾಕ್ ಅಂತ. ನೀವು ಕಾರ್ ಡೋರ್ನ ಲಾಕ್ ಮಾಡಿದ್ರೆ ಕಾರ್ 1.8 ಮೀಟರ್ಸಿಂದ ಆಚೆ ಹೋದರೆ ಕಾರ್ ಆಟೋಮೆಟಿಕ್ಕಾಗಿ ಲಾಕ್ ಮಾಡ್ಕೊಳ್ಳುತ್ತೆ. ಬಟ್ ನೀವೇನಾದರೂ 1 ಮೀಟರ್ಸ್ ಈ ಕಾರ್ ರೇಡಿಯಸ್ ಒಳಗಡೆಗೆ ಬಂದರೆ ಆಟೋಮೆಟಿಕ್ಕಾಗಿ ಕಾರ್ ಅನ್ಲಾಕ್ ಮಾಡ್ಕೊಳ್ಳುತ್ತೆ. ಸೊ ಇದೊಂದು ಯುನೀಕ್ ಫೀಚರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕೀ ವೈಸು. ಸೊ ಸಖತ್ ಇಷ್ಟ ಆಯಿತು ನನಗೆ. ಇದೊಂಥರ ಯುನೀಕ್ ಫೀಚರ್ ಅಂತಲೇ ಹೇಳ್ಬೋದು ಸೆಗ್ಮೆಂಟಲ್ಲಿ. ಒಳಗಡೆಗೆ ಬಂದರೆ ಇಲ್ಲೂ ಕೂಡ ಲೆದರ್ ಫಿನಿಶ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಡ್ಯಾಶ್ ಬೋರ್ಡಲ್ಲೂ ಕೂಡ ಕಂಪ್ಲೀಟ್ ಲೆದರ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ ಪ್ರೀಮಿಯಂ ವೈಬ್ಗೆ ಅಂತ. ಆ್ಯಂಡ್ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಕೂಡ ಬರುತ್ತೆ ಡ್ರೈವರ್ ವಿಂಡೋಗೆ. ಆ್ಯಂಡ್ ಮಿರರ್ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಮ್ಯಾಗ್ನೆಟ್ ಅಂತ ಇಲ್ಲಿ ಕೊಟ್ಟಿರೋದು ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಬರುತ್ತೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ 3D ಅರ್ಕಮಿ ಸೌಂಡ್ ಸಿಸ್ಟಮ್ ಬರುವಂಥದ್ದು. 4 ಸ್ಪೀಕರು ಮತ್ತು 2 ಟ್ವೀಟರ್ ಬರುತ್ತೆ. 4 ಸ್ಪೀಕರು 2 ಡೋರಲ್ಲಿ ಬರುತ್ತೆ. ಟ್ವೀಟರ್ ಬಂದು ಇಲ್ಲಿ ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಆ್ಯಕ್ಚುಲಿ ಟ್ವೀಟರು. ಆ್ಯಂಡ್ ಮುಂದುಗಡೆ ಅಲ್ಲೂ ಕೂಡ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಯುನೀಕ್ ಥಿಂಗ್ ಇಂಟ್ರೊಡ್ಯೂಸ್ ಮಾಡಿರೋದು ಏನು ಅಂತಂದರೆ ಸೀಟ್ಸಲ್ಲಿ ಹೀಟ್ ಗಾರ್ಡ್ ಅಂತ ಕೊಟ್ಟಿದ್ದಾರೆ. ನೀವು ಸಮ್ಮರಲ್ಲಿ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಹೋದ್ರೂ ಸೀಟ್ಸು ಕಂಪ್ಲೀಟಾಗಿ ಹೀಟ್ ಆಗೋಲ್ಲ. ಅದರಿಂದ ಬಂದು ನೀವು ಒಳಗಡೆ ಕೂತ್ಕೊಳ್ಳೋಕ್ಕೆ ಅಷ್ಟಾಗಿ ಅನ್ಕಂಫರ್ಟಬಲ್ ಕೂಡ ಆಗೋಲ್ಲ. ಬಟ್ ಅದು ಟಾಪ್ ಹ್ಯಾಂಡಲ್ಲಿ ಮಾತ್ರ ಬರೋವಂಥದ್ದು, ಇದರಲ್ಲಿ ಬರಲ್ಲ. ಬಟ್ ಸ್ಟಿಲ್ ಆ ಒಂದು ಫೀಚರ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೀಟಿಗೆ ಬಂದರೆ 8 ವೇ ಅಡ್ಜಸ್ಟಬಲು, ಹೈಟು, ಇನ್ಕ್ಲಿನೇಷನು, ರಿಕ್ಲೈನು ಮತ್ತು ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಮೋಸ್ಟ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಂದ ಅದು ಬ್ರೈಟ್ನೆಸ್ ಇರ್ಬೋದು. ಆ್ಯಂಡ್ ಹೆಡ್ಲೈಟ್ ಲೆವೆಲರ್ ಕೂಡ ಕೊಟ್ಟಿದ್ದಾರೆ. ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಇಂಟರ್ನಲ್ ಫ್ಲೂಯಿಡ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಈ ಕಡೆಗೆ ಬಂದು ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಈ ಕಡೆಗೆ ಬಂದು ವೈಪರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಇದು ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಂದ ಅದನ್ನ ಬ್ರೌಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ನಿಸಾನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇದು ಬಂದು ಮೀಡಿಯಾ ರಿಲೇಟೆಡ್ ಕೊಟ್ಟಿರುವಂಥದ್ದು. ಮತ್ತು ವಾಯ್ಸ್ ಕಮಾಂಡಿಗೆ ಕೂಡ ಕೊಟ್ಟಿದ್ದಾರೆ. ಕಾಲ್ ಪಿಕಪ್, ಡಿಪ್ಲೈನು, ಫಿಲ್ಮ್ ಕಂಟ್ರೋಲ್ ಎರಡೂ ಕೂಡ ಬರುತ್ತೆ. ಏರ್ ಬ್ಯಾಗ್ ಅನ್ನು ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಲೆದರ್ ಆಪ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ. ಆರೆಂಜ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಗ್ಲಾಸ್ ಬ್ಲಾಕ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಅಡ್ಜಸ್ಟ್ಮೆಂಟ್ ಅಂತ ಬಂದರೆ ಬರೀ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು. ಈ ಕಾರಲ್ಲಿ ಏರ್ ಪ್ಯೂರಿಫೈರ್ ಕೂಡ ಅಡಾಪ್ಟ್ ಮಾಡಿದ್ದಾರೆ. ಸೊ ದಟ್ ಕ್ಯಾಬಿನ್ ಏನಿದೆ ಅದನ್ನು ಕಂಪ್ಲೀಟಾಗಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಫ್ರೀ ಮಾಡತ್ತೆ. ಹೊರಗಡೆ ಎಷ್ಟೇ ಡಸ್ಟ್ ಇದ್ರೂ ಕೂಡ. ಆಲ್ಮೋಸ್ಟ್ ನಿಸಾನ್ ಅವ್ರು ಕ್ಲೈಮ್ ಮಾಡೋದು ಹೊರಗಡೆ 200 ರೇಟಿಂಗ್ ಇತ್ತು ಅಂತಂದರೆ AQI ಮಾನಿಟರಲ್ಲಿ 20 ನಿಮಿಷದಲ್ಲಿ ಒಳಗಡೆ ಇರೋ ಕ್ಯಾಬಿನ್ ಏರ್ನ 40ಗೆ ವ್ಯಾಲ್ಯೂ ಇಳಿಸೋಷ್ಟು ಏರ್ ಪ್ಯೂರಿಫೈರ್ ಕೆಪಾಸಿಟಿ ಇದೆ ಅಂತ ನಿಸಾನ್ ಅವ್ರು ಹೇಳ್ತಾ ಇದ್ದಾರೆ. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಂತ ಬಂದರೆ ಹಳೆ ಮ್ಯಾಗ್ನೆಟ್ ಅಲ್ಲಿ ಏನಿತ್ತು ಪ್ರೀ ಫೇಸ್ ಲಿಫ್ಟೆಡ್ ಮ್ಯಾಗ್ನೆಟು, ಸೇಮ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇದರಲ್ಲೂ ಕೊಟ್ಟಿದ್ದಾರೆ. 8 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇದು. ಇದಕ್ಕೆ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ವೈರ್ಲೆಸ್ ಆಗಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಡ್ರೈವಿಂಗ್ ಇಕೋ ಅಂತ ಕೂಡ ಬರುತ್ತೆ. ಬೇಸಿಕ್ಲಿ ನೀವು ಯಾವ ಥರ ಓಡಿಸ್ತಾ ಇದ್ದೀರಾ, ಯಾವ ಥರ ಬ್ರೇಕ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಸ್ಕೋರ್ ಕೂಡ ಕೊಡುತ್ತೆ, ನೋಡ್ತಿರ್ಬೋದು. ಆಕ್ಸಿಲರೇಷನ್ ಮತ್ತು ಆಂಟಿಸಿಪೇಷನ್ ಬೇಸ್ಡ್ ಆನ್ ಸ್ಕೋರ್ ಕೂಡ ಕೊಡುತ್ತೆ. ನಿಮ್ಮ ಡ್ರೈವಿಂಗ್ ಕೂಡ ಇಂಪ್ರೂವ್ ಮಾಡ್ಕೋಬೋದು ಇದರಲ್ಲಿ. ಆ್ಯಂಡ್ 360 ಕ್ಯಾಮ್ರಾ ಇದೆ ಅಂತ ಹೇಳಿದೆ, ನೋಡ್ತಿರ್ಬೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕ್ಲಾರಿಟಿ ಆ್ಯಕ್ಚುಲಿ ಈ ಥರ ಇದೆ. ಇಟ್ಸ್ ಕ್ವೈಟ್ ಡೀಸೆಂಟ್ ಆ್ಯಸ್ ವೆಲ್. ಗೈಡ್ಲೈನ್ಸ್ ಆ್ಯಕ್ಚುಲಿ ಅಡಾಪ್ಟಿವ್ ಆಗಿ ಏನಿಲ್ಲ, ನಾರ್ಮಲಾಗಿ ಕೊಟ್ಟಿದ್ದಾರೆ. ಇದು ಬಂದು ಫ್ರಂಟ್ ಡಿಫಾಗಿಂಗ್ ಏನಿದೆ ಅದಕ್ಕೆ ಕೊಟ್ಟಿರೋದು. ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಲಾಕಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಒಳಗಡೆ ಡಿಸ್ಪ್ಲೇ ಕೂಡ ಬರುತ್ತೆ, ನೋಡ್ತಿರ್ಬೋದು. ಇವಾಗ ಆಫ್ ಅಂತಿದೆ, ಆನ್ ಮಾಡಿದ್ರೆ ನೋಡ್ತಿರ್ಬೋದು ಇಲ್ಲಿ ಬ್ಲೋಯರ್ ಸ್ಪೀಡಿಗೆ ಕೊಟ್ಟಿರೋವಂಥದ್ದು. ಇಲ್ಲಿ ಬಂದು ಟೆಂಪ್ರೇಚರಿಗೆ ಕೊಟ್ಟಿದ್ದಾರೆ ನೋಡಿ.
ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಇದು ಬಂದು ಸರ್ಕ್ಯುಲೇಷನ್ ಎಲ್ಲಿಗೆ ಬೇಕು ಅಂತ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಆ್ಯಂಡ್ ಆಟೋ ಎ ಸಿಗೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಆ್ಯಂಡ್ ಎ ಸಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸರ್ಕ್ಯುಲೇಷನ್ ಟೈಪ್ಗೂ ಇಲ್ಲೇ ಬರುತ್ತೆ. ಆ್ಯಂಡ್ ಏನೋ ಡಿಫಾಗಿಂಗ್ ಇತ್ತು ಅಂತಂದರೆ ಅದರದ್ದು ಡೆಡಿಕೇಟೆಡ್ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಬಂದು ಇಲ್ಲಿ ಸ್ಟೋರೇಜ್ ಸ್ಪೇಸ್ ನಾವು ಕೊಟ್ಟಂಗಿದೆ ಆ್ಯಕ್ಚುಲಿ. ಸೊ ಕೀ ಏನಾದ್ರು ಇಟ್ಕೋಬೋದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು 12 ವೋಲ್ಟ್ ಪವರ್ ಔಟ್ಲೆಟ್ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಬಂದು USB A ಬರುತ್ತೆ. ಆ್ಯಂಡ್ ಇಲ್ಲೊಂದು ಮೊಬೈಲ್ ಏನು ಬೇಕಾದ್ರೂ ಇಟ್ಕೋಬೋದು. ಆ್ಯಂಡ್ CVT ಟ್ರಾನ್ಸ್ಮಿಷನ್ ಯೂನಿಟ್ ಕೊಟ್ಟಿರೋ ಅಂತ ನೋಡ್ಬೋದು. ಆ್ಯಂಡ್ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಆರ್ಮ್ರೆಸ್ಟ್ ಆ್ಯಕ್ಚುಲಿ ಲೆದರ್ ಫಿನಿಶ್ ಇದೆ, ಬಟ್ ಸ್ಲೈಡ್ ಆಗಲ್ಲ. ಬಟ್ ಸ್ಟೋರೇಜ್ ಅಂತ ತೊಗೊಂಡ್ರೆ ಇಟ್ಸ್ ಕ್ವೈಟ್ ಡೀಪ್ ಆ್ಯಸ್ ವೆಲ್. ಲೈಕ್ ಏನಾದ್ರು ಬೇಕು ಅಂದರೆ ಐಟಮ್ಸ್ಗಳು ಇಟ್ಕೋಬೋದು. ಆ್ಯಂಡ್ ಇಲ್ಲಿಗೆ ಬಂದರೆ ಸನ್ಶೇಡಲ್ಲಿ ಬರೀ ಟೋಲರ್ ಸೀಟ್ ಒಂದೇ ಇರೋದು, ಬೇರೆ ಏನೇನೂ ಇಲ್ಲ. ಇಲ್ಲಿ ಬಂದು ಮೈಕ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆಗೆ ಬಂದರೆ ಮಿರರ್ ಇದೆ ಆ್ಯಕ್ಚುಲಿ ಇಲ್ಲಿ. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರೇಮ್ಲೆಸ್ ಆಟೋ ಡಿಮ್ಮಿಂಗ್ IRVM ಬರುತ್ತೆ. ಸಖತ್ ಪ್ರೀಮಿಯಮ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಆ್ಯಂಡ್ ಡ್ಯಾಶ್ಬೋರ್ಡಲ್ಲೂ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಎಲ್ಲ ಹೆವಿ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯಾಶ್ಬೋರ್ಡ್ ಡಿಸೈನ್ ಹಳೆ ಮ್ಯಾಗ್ನೆಟ್ ಏನಿತ್ತು ಅದೇ ಥರನೇ ಬರುತ್ತೆ ಆ್ಯಕ್ಚುಲಿ, ಅಂತ ಏನು ಚೇಂಜ್ ಇಲ್ಲ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಬಂದರೆ ಕಂಪ್ಲೀಟ್ಲಿ ಡಿಜಿಟಲ್ ಕೊಟ್ಟಿದ್ದಾರೆ. 7 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದು. ಡಿಸ್ಪ್ಲೇ ಸೈಜ್ ಬಂದು 7 ಇಂಚ್ ಬೇಸಿಕ್ಲಿ. ಇಲ್ಲಿ ಬಂದು ಟ್ಯಾಕೋಮೀಟರ್ ಬರುತ್ತೆ. ಇಲ್ಲಿ ಬಂದು ಟೆಂಪ್ರೇಚರ್ ಮೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ. ಬ್ರೌಸ್ ಮಾಡಿದ್ರೆ ಏನೇನು ಬರುತ್ತೆ ನೋಡೋಣ ಇವಾಗ. ಫ್ಯೂಲ್ ಎಕಾನಮಿ ಮತ್ತು ಆವ್ರೇಜ್ ಫ್ಯೂಲ್ ಎಕಾನಮಿ ತೋರಿಸುತ್ತೆ. ಆ್ಯಂಡ್ ಡ್ರೈವಿಂಗ್ ಕಂಪ್ಯೂಟ್ ತೋರಿಸುತ್ತೆ. ಬೇಸಿಕ್ಲಿ ಟ್ರಿಪ್ಪೇ ಅದರದ್ದು ಡೀಟೇಲ್ಸ್ ಆ ಥರದ್ದೆಲ್ಲ ತೋರಿಸುತ್ತೆ ನಿಮಗೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಏನಾದ್ರು ಫಾಲ್ಟ್ ಇತ್ತು ಅಂದರೆ ಇಲ್ಲಿ ತೋರಿಸುತ್ತೆ. ಅದು ಸರ್ವಿಸ್ ಇನ್ನು ಎಷ್ಟು ದಿನದಲ್ಲಿದೆ ಅಥವಾ ಎಷ್ಟು ಕಿಲೋಮೀಟ್ರಲ್ಲಿದೆ, ಎಷ್ಟು ಓಡಿದೆ ಅನ್ನೋದನ್ನೆಲ್ಲ ತೋರಿಸುತ್ತೆ ಇಲ್ಲಿ. ಆ್ಯಂಡ್ ಆಟೋ ಡಿಮ್ಮಿಂಗ್ IRVM ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅದರದ್ದು ಡಿಮ್ಮಿಂಗ್ ಕಂಟ್ರೋಲ್ ಕೂಡ ಇಲ್ಲಿ ಬರುತ್ತೆ. ಸೊ ಏನಾದ್ರು ವಾರ್ನಿಂಗ್ಸ್ಗಳಿತ್ತು ಅಂತಂದರೆ ಅದು ಕೂಡ ಇಲ್ಲಿ ಬರುತ್ತೆ. ಗ್ಲೋ ಬಾಕ್ಸಿಗೆ ಬಂದರೆ ಆ್ಯಕ್ಚುಲಿ ಗ್ಲೋ ಬಾಕ್ಸಲ್ಲಿ ತುಂಬ ಡೀಪ್ ಇದೆ ಸ್ಟೋರೇಜ್ ಸ್ಪೇಸ್ ವೈಸು. ಲೈಟು ಮತ್ತು ಕೂಲಿಂಗ್ ಫಂಕ್ಷನ್ ಎರಡೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇಟ್ಸ್ ಅ ಬಿಗ್ ಗ್ಲೋ ಬಾಕ್ಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಕಾರ್ದು ವೇರಿಯಂಟ್ಸ್ ಕತೆ ಮಾತಾಡೋಣ. ವೇರಿಯಂಟ್ಸ್ ಮುಂಚೆ ಏನು ಬರ್ತಾಯಿತ್ತು ಆ ಥರ ಇಲ್ಲ, ಸ್ವಲ್ಪ ರಿವೈಸ್ ಮಾಡಿ ಇಟ್ಟಿದ್ದಾರೆ. ಒಂಥರ ವಿಚಿತ್ರವಾಗಿದೆ ಹೆಸರುಗಳು, ಪ್ರೊನೌನ್ಸ್ ಮಾಡೋಕ್ಕೂ ಒಂಥರ ಕಷ್ಟ ಇದೆ. ವಿಸಿಯಾ ಪ್ಲಸ್ ಅಸೆಂಟಾ, ಕನೆಕ್ಟಾ, ಟೆಕ್ನಾ ಪ್ಲಸ್ ಅಂತ 6 ವೇರಿಯಂಟ್ ಬರುತ್ತೆ. ಇಂಜಿನಿಗೆ ಬಂದರೆ ನೀವು ನೋಡ್ತಾ ಇರೋದು 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಸ್ನೇಹಿತರೆ. ಇದು ಬಂದು 100 PS ಪವರ್ ಮತ್ತು 152 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ಇಟ್ಸ್ CVT ಯೂನಿಟ್. ಬಟ್ ನೀವು ಮ್ಯಾನ್ಯಲ್ ತೊಗೊಂಡ್ರೆ 160 PS ಪವರ್ ಬರುತ್ತೆ. ಇದು ಬಿಟ್ಟರೆ 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಕೂಡ ಬರುತ್ತೆ. ಅದು ಬಂದು 76 PS or 72 PS ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ 95 or 96 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಈ ಕಾರಿಂದು ಸೇಫ್ಟಿ ಫೀಚರ್ಸ್ ಅಂತೆಲ್ಲ ತೊಗೊಂಡ್ರೆ ಏನೇನು ಬರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೆಗ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 6 ಇಯರ್ ಬ್ಯಾಗಲ್ಲ ಇವಾಗ ಮ್ಯಾಗ್ನೆಟಲ್ಲೂ ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ABS EBD ಎಲ್ಲ ಬರುತ್ತೆ. ಬಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಮುಂಚೆಗಿನ ನಿಸಾನ್ ಮ್ಯಾಗ್ನೆಟಲ್ಲಿ 67% ಹೈ ಟೆನ್ಸೈಲ್ ಸ್ಟೀಲ್ನ ಜಾಸ್ತಿ ಯೂಸ್ ಮಾಡಿದ್ದಾರೆ. ಅದರಿಂದ ಸೇಫ್ಟಿ ಕಂಪ್ಲೇಂಟ್ಸ್ ಆಗಿರ್ಬೋದು ಅಥವಾ ಕ್ರ್ಯಾಶ್ ಟೆಸ್ಟ್ ಎಲ್ಲ ಆಗಿರ್ಬೋದು ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆ್ಯಂಡ್ ಮುಂಚೆ 4 ಸ್ಟಾರ್ ತೊಗೊಂಡಿತ್ತು, ಬಟ್ ಇವಾಗ 5 ಸ್ಟಾರ್ ತೊಗೊಂಡ್ರು ಆಶ್ಚರ್ಯ ಇಲ್ಲ. ಬಿಕಾಸ್ ದೇ ಹ್ಯಾವ್ ವರ್ಕ್ಡ್ ಆನ್ ಸೇಫ್ಟಿ. ಎಲ್ಲೆಲ್ಲಿ ಕ್ರ್ಯಾಶ್ ಪಾಯಿಂಟ್ಸ್ಗಳು ಬರುತ್ತೆ ಮುಂದೆ ಆಗಿರ್ಬೋದು, ಅಥವಾ A ಪಿಲ್ಲರ್ ಆಗಿರ್ಬೋದು, ಅಥವಾ B ಪಿಲ್ಲರ್ ಆಗಿರ್ಬೋದು, ಅಥವಾ ರೂಫ್ ಟಾಪಲ್ಲಿ ಆಗಿರ್ಬೋದು. ಲೈಕ್ ಬೇಸಿಕ್ಲಿ ಟಾಪಲ್ಲಿ ಆದಾಗ ಸೇಫ್ಟಿ ಇರಬೇಕಲ್ವ ಬಾಡಿ ಶೆಲ್ಲು. ಹಾಗಾಗಿ ಸೊ ಅಲ್ಲೆಲ್ಲ ಹೈ ಟೆನ್ಸೈಲ್ ಸ್ಟೀಲ್ನ ಜಾಸ್ತಿ ಯೂಸ್ ಮಾಡಿದ್ದಾರೆ ನಿಸಾನ್ನವರು. ಸೊ ಸೇಫ್ಟಿ ಫೀಚರ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂಚೆಯಿಂದನೂ ನಿಸಾನ್ ಮ್ಯಾಗ್ನೆಟ್ ವಾಸ್ ಅ ಸೇಫರ್ ಕಾರ್ ಬಿಕಾಸ್ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿದ್ದು ನಾವು ಆಗಲೇ ಹೇಳ್ದಂಗೆ. ಈ ಸಲ ಎಷ್ಟು ತೊಗೊಳುತ್ತೆ ಅಂತ ಅನ್ನೋದನ್ನ ವಿಲ್ ವೇಟ್. ಆ್ಯಂಡ್ ಪ್ರೈಸಿಂಗ್ ಅಂತ ತೊಗೊಂಡ್ರೆ ನಾನು ಅವಾಗಲೇ ಹೇಳ್ದಂಗೆ ಬೇಸ್ ವೇರಿಯಂಟು ವೀಸಾ ವೇರಿಯಂಟು 5.99 lakhs ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟಾಪ್ ಎಂಡು ಟೆಕ್ನಾ ಪ್ಲಸ್ ಟರ್ಬೋ ಪೆಟ್ರೋಲ್ CVT ಡ್ಯುಯಲ್ ಟೋನ್ ವೇರಿಯಂಟು 11.5 lakhs ಆಗುತ್ತೆ ಎಕ್ಶೋರೂಮು. ಆನ್ ರೋಡ್ ಸುಮಾರು ಒಂದು 14-15 ಲಕ್ಷ ಆಗ್ಬೋದು. ನಿಮ್ಮ ಮುಂದೆ ಇರೋ ವೇರಿಯಂಟು 11,14,000 ಆಗುತ್ತೆ ಎಕ್ಶೋರೂಮು. ಮ್ಯಾನ್ಯುವಲ್ ಬಂದು 9,99,000 ಆಗುತ್ತೆ. ಆ್ಯಂಡ್ ಇಲ್ಲಿ ಬೇಸ್ ವೇರಿಯಂಟ್ ಕೂಡ ನಿಂತಿದೆ. ಸೊ ಒಂದು ಕ್ವಿಕ್ ವಾಕ್ ರೌಂಡ್ ಕೊಟ್ಬಿಡ್ತೀನಿ ನಿಮಗೆ. ಸೇಮ್ ಏನು ಬರುತ್ತೆ ಅದೇ ಥರನೇ ಫ್ರಂಟ್ ಫೀಚರ್ ಡಿಸೈನ್ ಬರುತ್ತೆ. ಬಟ್ ಕ್ಯಾಮ್ರಾ ಬರಲ್ಲ ನಿಮಗೆ. ಆ್ಯಂಡ್ ಗ್ಲಾಸ್ ಬ್ಲ್ಯಾಕ್ ಗ್ರಿಲ್ ಬರಲ್ಲ. ಬಟ್ ಹ್ಯಾಲೋಜನ್ ಹೆಡ್ಲ್ಯಾಂಪ್ ಬರುತ್ತೆ. DRL ಬರಲ್ಲ. LCP ಸಮ್ ಕ್ರೋಮ್ ಟ್ರೀಟ್ಮೆಂಟ್ ಕೊಟ್ಟಿರೆ. ಕೆಳಗಡೆ ಫಾಗ್ ಲ್ಯಾಂಪ್ ಕೂಡ ಬರಲ್ಲ. ಬಟ್ ಮುಂದ್ಗಡೆಯಿಂದ ಸ್ಟೀಲ್ ಒಂದು ಸ್ಪೋರ್ಟಿ ಲುಕ್ ಇದ್ದೇ ಇದೆ. ಆ್ಯಂಡ್ ಸ್ಟೀಲ್ ವೀಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಮಿರರ್ಸ್ ಯಾವುದು ಬರಲ್ಲ. ಆ್ಯಂಡ್ ಇಲ್ಲಿ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರಲ್ಲ. ನೋಡ್ತಿರ್ಬೋದು. ಮಿರರ್ ಕಂಟ್ರೋಲ್ಸ್ ಯಾವುದು ಇಲ್ಲ. ಪವರ್ ವಿಂಡೋ ಕಂಟ್ರೋಲ್ಸ್ ಅಂತೂ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಬರಲ್ಲ. ಮ್ಯಾನ್ಯಲ್ AC ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರಲ್ಲ. ಮ್ಯಾನ್ಯಲ್ ಡಿಮ್ಮಿಂಗ್ IRVM. ಆ್ಯಂಡ್ ನಾರ್ಮಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ ಆ್ಯಕ್ಚುಲಿ ಇದರಲ್ಲಿ. ಆ್ಯಂಡ್ ಕೀ ಹೋಲ್ ಕೂಡ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಫ್ಯಾಬ್ರಿಕ್ ಸ್ಟಿಚ್ ಬರುತ್ತೆ ಆ್ಯಕ್ಚುಲಿ ಇದರಲ್ಲಿ. ಬಟ್ ಇನ್ನೊಂದು ಗುಡ್ ಥಿಂಗ್ ಏನು ಅಂತಂದರೆ ಬೇಸ್ ವೇರಿಯಂಟಲ್ಲೂ ಆ್ಯಕ್ಚುಲಿ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ ರಿಯರ್ ಪ್ಯಾಸೆಂಜರ್ಗೆ. ನೋಡ್ತಿರ್ಬೋದು. ದಟ್ಸ್ ಅ ಗುಡ್ ಥಿಂಗ್. ಬಟ್ ಬೆಂಚ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ. ಸೆಂಟರ್ ಆರ್ಮ್ರೆಸ್ಟ್ ಬರಲ್ಲ. ಆ್ಯಂಡ್ ರಿಯರ್ AC ವೆಂಟ್ ಎಲ್ಲ ಏನೂ ಬರಲ್ಲ. ಆ್ಯಂಡ್ ಬಟ್ ಇದೆಲ್ಲ ಫ್ಯಾಬ್ರಿಕ್ ಫಿನಿಶ್ ಯೂಸ್ ಮಾಡಿರೋದು. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ರಿಯರ್ ಪಾರ್ಸಲ್ ಟ್ರೇ ಕೂಡ ಬರಲ್ಲ. ಮುಂದ್ಗಡೆಗೂ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಎಲ್ಲ ಬರುತ್ತೆ. ಸೊ ಇವನ್ ಹಿಂದ್ಗಡೆಗೆ ಬಂದರೆ ಆ್ಯಕ್ಚುಲಿ ಕಂಪ್ಲೀಟ್ಲಿ ಎಲ್ಲ ಹ್ಯಾಲೋಜನ್ ಯೂನಿಟ್ ಕೊಟ್ಟಿದ್ದಾರೆ. ವೈಪರ್ ಡಿಫಾಗರ್ ಕೂಡ ಏನೂ ಬರಲ್ಲ. ನಾರ್ಮಲ್ ಆ್ಯಂಟೆನಾ ಬರುತ್ತೆ ಅಷ್ಟೇ. ನೋಡ್ತಿರ್ಬೋದು. ರಿಯರ್ ಪ್ರೊಫೈಲಲ್ಲಿ ಆ್ಯಕ್ಚುಲಿ ಈ ಥರ ಕಾಣುತ್ತೆ. ಇವನ್ ವೈಟ್ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಫೀಚರ್ಸ್ ಮ್ಯಾಟ್ರ್ ಆಗಲ್ಲ. ನನಗೆ ಲೋ ಕಾಸ್ಟಲ್ಲಿ ಒಂದು ಕಾರ್ ಬೇಕು, ನನಗೆ ಓಡಿಸೋಕೆ ಒಂದು ಕಾರ್ ಬೇಕು ಸಾಕು ಅಂತಂದರೆ ದಿಸ್ ಕಾರ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ಬಿಕಾಸ್ ದೊಡ್ಡ ಕಾರು ನಿಮಗೆ ಬೇಕಾದ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಥವಾ ಬೇಕಾದ ಆಕ್ಸೆಸರೀಸ್ ಹಾಕಿಸ್ಕೊಂಡು ಆರಾಮಾಗಿ ರನ್ ಮಾಡಿಕೊಂಡು ಓಡಾಡ್ಬೋದು. ಸೊ ಬೇಸ್ ವೇರಿಯಂಟ್ ಕೂಡ ಇಟ್ ಮೇಕ್ಸ್ ಮೋರ್ ಸೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನಿಸಾನ್ ಮ್ಯಾಗ್ನೆಟ್ ಕಾರ್ ಇಟ್ ಸೆಲ್ಫ್ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಕಾರ್ ಗೈಸ್. ಬಿಕಾಸ್ ಡಿಸೈನ್ ವೈಸ್ ಇಟ್ಸ್ ಹ್ಯಾವಿಂಗ್ ಅ ಸ್ಪೋರ್ಟಿಯರ್ ಲುಕ್ಸ್. ಇಟ್ಸ್ ಅ ಬಿಗರ್ ಕಾರ್. ಇಟ್ಸ್ ಅ ಸೇಫರ್ ಕಾರ್. ಆ್ಯಂಡ್ ಕಾಸಿಗೆ ತಕ್ಕಾಗೆ ಫೀಚರ್ಸ್ ಕೊಟ್ಟರೆ. ಆ್ಯಂಡ್ ಪ್ರೀಮಿಯಮ್ ಆಗೂ ಇದೆ.
ಆ್ಯಂಡ್ ಟರ್ಬೋ ಇಂಜಿನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಂಡ್ ಇಂಪಾರ್ಟೆಂಟ್ಲಿ ರೈಡ್ ಕ್ವಾಲಿಟಿ ಮಾತ್ರ ಅದ್ಭುತ ಅಂತ ಅನ್ಬೋದು. ಸೊ ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಕಾರ್ ಅನ್ಬೋದು. ಇದಾಗಿತ್ತು ನಿಸಾನ್ ಮ್ಯಾಗ್ನೈಟ್ ರಿವ್ಯೂ ಸ್ನೇಹಿತರೆ 2024 ಫೇಸ್ ಲಿಫ್ಟೆಡು. ನಿಮ್ಗೇನು ಅನಿಸ್ತು ಈ ರಿವ್ಯೂ ಬಗ್ಗೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಿಕಾಸ್ ನಾನು ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನ ಚಾನಲ್ಗೆ ಓವರ್ ಆಲ್ 28 ಡೇಸಲ್ಲಿ ಎಷ್ಟು ವ್ಯೂಸ್ ಬರ್ತಾಯಿದೆ, ಅದರಲ್ಲಿ ಬರೀ 7% ಅಷ್ಟೇ ಸಬ್ಸ್ಕ್ರೈಬ್ ಮಾಡಿರೋರು. ಇನ್ನು 93% ಅಷ್ಟು ಯಾರೂ ಸಬ್ಸ್ಕ್ರೈಬೇ ಮಾಡಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಕಳ್ಕೊತೀರೋ ನನಗಂತೂ ಗೊತ್ತಿಲ್ಲ ಗೈಸ್. ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಆ್ಯಕ್ಚುಲಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೊಂದಿಷ್ಟು ನಮಗೆ ಜೋಶ್ ಸಿಗುತ್ತೆ ವೀಡಿಯೋ ಮಾಡೋಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.